ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ನಾನು ಭಾಗ್ಯ ದೇವೇಗೌಡ. ಸೊ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಕಿಟ್ಟಿ ಪಾರ್ಟಿ ಫ್ರೆಂಡ್ಸ್ ಎಲ್ಲರೂ 24th ಮೈನ್ಗೆ ವಿಸಿಟ್ ಮಾಡಿದ್ವಿ, ಅಂದರೆ ರೆಸ್ಟೋರೆಂಟಿಗೆ. ಅಲ್ಲಿ ಏನು ಸ್ಪೆಷಲ್ ಗೊತ್ತಾ, ಕಾಮನ್ನಾಗಿ ನಾವು ವೀಕ್ ಡೇಸಲ್ಲಿ ನಾರ್ಮಲಾಗಿ ಹೋದಾಗ ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ. ವೀಕ್ ಡೇಸಲ್ಲಿ ಹೋದರೆ 569 ಅಷ್ಟೇ ಪರ್ ಹೆಡ್ಡಿಗೆ. ಆದರೆ ಈಗ ವಿಶೇಷ ಏನು ಅಂತ ಹೇಳಿದ್ರೆ, ಜಾನ್ 19th ಫೆಬ್ರವರಿ 4th ಅವರೇ ಬೇಳೆ ಬಫೆಟ್ ನಡೀತಾ ಇದೆ. ಇದು ಮೇಳ ಥರ, ಅಂದರೆ ಅವರೇ ಬೇಳೆ ಮೇಳ ನಿಮಗೆ ಗೊತ್ತಲ್ಲ. ಸೊ ಅದೇ ರೀತಿ ಅವರೆಕಾಯಿ ಮೇಳ ಅನ್ನೋದು ಈ 24th ಮೈನ್ ರೆಸ್ಟೋರೆಂಟಲ್ಲೂ ಕೂಡ ನಡೀತಾ ಇದೆ. 19th ಜಾನಿಂದ ಫೆಬ್ರವರಿವರೆಗೂ. ವೀಕ್ ಡೇಸಲ್ಲಿ ಹೋದರೆ ಕಡಿಮೆ, ಬಟ್ ವೀಕೆಂಡಲ್ಲಿ ಹೋದರೆ ಒಬ್ಬರಿಗೆ 679 ಆಗುತ್ತೆ. ಸೊ ಹೀಗಾಗಿ ನೀವು ವೀಕ್ ಡೇಸಲ್ಲಿ ಹೋಗೋದು ಅಂದರೆ ಮಂಡೇ ಟು ಥರ್ಸ್ಡೇ ಹೋಗೋದು ತುಂಬಾ ಒಳ್ಳೆಯದು. 50+ ವೆರೈಟಿ ಫುಡ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಫುಡ್ ಕೌಂಟರಲ್ಲಿ ನೀವು ನೋಡೋದಾದರೆ ಫ್ರೂಟ್ಸ್ ಅಂತೂ ಇದೆ, ಚಾಕ್ಲೇಟ್ಸ್ ಇದೆ, ಐಸ್ ಕ್ರೀಮ್ಸ್ ಇದೆ, ಒಬ್ಬಟ್ಟಿದೆ, ಜಿಲೇಬಿ ಇದೆ, ಪ್ರತಿಯೊಂದು ಒಂಥರ ಅವರೆಕಾಯಿ ನಿಮಗೆ ಎಲ್ಲ ಕಡೆ ಕಾಣಿಸುತ್ತೆ. ಡೆಸರ್ಟ್ಸಲ್ಲಂತೂ ತುಂಬಾ ವೆರೈಟಿ ಇತ್ತು. ಸೊ ಕೋವಾ ಬ್ರೆಡ್ ಆಗಿರ್ಬೋದು, ಈಗ ನಿಮ್ಗೆ ಕಾಣಿಸೋದಿಲ್ಲ, ಜಾಮೂನ್ ಅಂತೂ ಒಳ್ಳೆ ಟೇಸ್ಟ್ ಇತ್ತು. ಸೊ ಚೆನ್ನಾಗಿ ಬ್ಯಾಟಿಂಗ್ ಮಾಡೋರಿಗೆ ಇದು ಅವರೇ ಬೇಳೆ ಅವರೆಕಾಯಿ ಸ್ಪೆಷಲ್ ಇರೋದು ಕೂಡ ಒಂದು ರೀತಿ ಇಷ್ಟ ಆಗುತ್ತೆ. ಇಲ್ಲಿ ನೀವು ಬಂದರೆ ನೋಡಿ, ಆ ವೇವ್ ಕೂಡ ಲುಕ್ ಕೂಡ ತುಂಬಾ ಚೆನ್ನಾಗಿದೆ. ಅವರೆಕಾಯಿ ಅಂತಲೇ ನಿಮಗೆ ಲೈಟಿಂಗ್ಸ್ ಕಾಣಿಸ್ತಾ ಇದೆ. ಪ್ರತಿಯೊಂದು ಇಂಗ್ರೀಡಿಯೆಂಟ್ಸಲ್ಲೂ ನಿಮಗೆ ಅವರೆಕಾಯಿ ಕಾಣಿಸುತ್ತೆ. ಬಿಸಿಬೇಳೆ ಬಾತ್ ಆಗಿರ್ಬೋದು, ಪುಲಾವ್ ಆಗಿರ್ಬೋದು, ನೋಡಿ ಪ್ರತಿಯೊಂದರಲ್ಲೂ ಅವರೆಕಾಯಿ ಇದೆ. ಒಳ್ಳೆ ಟೇಸ್ಟ್ ಇದೆ. ನೂಡಲ್ಸಲ್ಲೂ ಅವರೆಕಾಯಿ ಇದೆ, ಗ್ರೇವಿನಲ್ಲಿ, ಸಾಸಲ್ಲಿ, ಹಾಗೆಯೇ ಏನೇ ಒಂದು ನೀವು ಕರಿ ತೊಗೊಂಡ್ರು, ಗ್ರೇವಿ ತೊಗೊಂಡ್ರು, ಅದರಲ್ಲೂ ಕೂಡ ಅವರೆಕಾಯಿನ ಆ್ಯಡ್ ಮಾಡಿದರು. ಸೊ ಪ್ರತಿಯೊಂದು ಸ್ಟಾರ್ಟರ್ಸಲ್ಲೂ ಕೂಡ ಅವರೆಕಾಯಿನ ಕೊಡ್ತಾಯಿದ್ರು. ಹಾಗೆ ಅವರೆಕಾಯಿ ಸಾಂಬಾರು ಕೂಡ ಇತ್ತು ಅಲ್ಲಿ, ಹಾಗೆಯೇ ಅವರೆಕಾಯಿ ಸೂಪ್ ಇತ್ತು. ಇನ್ ಕೇಸ್ ಏನಾದರೂ ನಮ್ಗೆ ಅವರೆಕಾಯಿ ಇಷ್ಟ ಆಗಲ್ಲ ಅಂದರೆ ಅವ್ರಿಗೆ ಸಪ್ರೇಟಾಗಿಯೂ ಕೂಡ ಒಂದು ಕೌಂಟರ್ ಇತ್ತು. ಬಟ್ ಅದು ತುಂಬ ರೇರ್, ಯಾರೂ ಆ ಕೌಂಟರ್ಗೆ ಅಷ್ಟು ಹೋಗ್ತಿರಲಿಲ್ಲ. ಏಕೆಂದರೆ ಅವರೆಕಾಯಿ ಯಾರಿಗಿಷ್ಟ ಆಗಲ್ಲ ಹೇಳಿ. ನಾನು ಮೊದಲನೇದಾಗಿ ಟ್ರೈ ಮಾಡಿದ್ದು ಪಾನಿಪುರಿನೂ ಒಳ್ಳೆ ಟೇಸ್ಟ್ ಇತ್ತು. ಸೊ ನಾವೆಲ್ಲರೂ ಸ್ಟಾರ್ಟ್ ಮಾಡಿದ್ದು ಪಾನಿಪುರಿಯಿಂದ. ಅದಾದಮೇಲೆ ಅವರು ಸ್ಟಾರ್ಟರ್ಸ್ಗಳನ್ನ ಕೊಡ್ತಾಯಿದ್ರು. ಆದರೆ ನಾನು ಸ್ವಲ್ಪ ಡೆಸರ್ಟ್ಸ್ನ ತೊಗೊಂಡು ಬಂದೆ. ಸ್ವೀಟ್ಸ್ ಇಂದಾನೇ ನಾನು ಊಟನ ಸ್ಟಾರ್ಟ್ ಮಾಡೋದು. ಹೀಗಾಗಿ ಸ್ವೀಟ್ ಕೂಡ ಒಳ್ಳೆ ಟೇಸ್ಟ್ ಇತ್ತು. ಪಾಸ್ತಾ ತಿಂತಾಯಿದ್ದೆ, ಅದು ಕೂಡ ಒಳ್ಳೆ ಟೇಸ್ಟ್ ಇತ್ತು. ಅದ್ರ ಜೊತೆಗೆ ಅವರು ಸ್ಟಾರ್ಟರ್ಸ್ಗಳನ್ನ ಟೇಬಲ್ ಮೇಲೆ ಸರ್ವ್ ಮಾಡ್ತಿದ್ರು. ಪನ್ನೀರು, ಜೋಳ, ಹಾಗೆ ಪನ್ನೀರ್ ಮಂಚೂರಿ ಆಗಿರ್ಬೋದು, ಹಾಗೆ ತುಂಬಾ ವೆರೈಟಿಯಾಗಿ ಒಂದು 10-15 ಸ್ಟಾರ್ಟರ್ಸ್ಗಳನ್ನ ಅವರು ಟೇಬಲಲ್ಲೇ ಸರ್ವ್ ಮಾಡಿದ್ರು. ವೆಜ್ ಸ್ಪ್ರಿಂಗ್ ರೋಲ್, ಬೇಬಿಕಾರ್ನ್ ಮಂಚೂರಿ, ಆ ರೀತಿ ಒಂದಷ್ಟು ಸ್ಟಾರ್ಟರ್ಸ್ಗಳನ್ನ ಅವರು ಟೇಬಲ್ಗೆ ಸರ್ವ್ ಮಾಡಿದರು. ನಾನು ಬಿಸಿಬೇಳೆ ಬಾತ್ ತೊಗೊಂಡು ಬಂದೆ. ನೋಡಿ ಇದರಲ್ಲೂ ಕೂಡ ಅವರೆಕಾಯಿ ಹಾಕಿದ್ದಾರೆ. ಪ್ರತಿಯೊಂದರಲ್ಲೂ ಅವರೆಕಾಯಿ ಇತ್ತು ರೀ. ಒಂಥರ ಅದು ತಿಂತಾಯಿದ್ರೆ ಒಂಥರ ಚೆನ್ನಾಗಿತ್ತು. ನಾವು ಇಷ್ಟೊಂದು ವೆರೈಟಿ ನಾವು ಮಾಡೋದಿಲ್ಲ ಅಲ್ವಾ. ಈವನ್ ಕರ್ಡ್ ರೈಸಲ್ಲೂ ಕೂಡ ಅವರೆಕಾಯಿನ ಹಾಕ್ತಿದ್ರು. ತುಂಬಾ ಚೆನ್ನಾಗಿತ್ತು. ಮತ್ತು ಡೆಸರ್ಟ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನೋಡಿ ನಾವು ಎಷ್ಟು ಚೆನ್ನಾಗಿ ಹೋಗಿದ್ದೀವಿ ಅಂತ. ಅದರಲ್ಲಿ ನನ್ನ ಫೇವ್ರೆಟ್ ಅಂತ ಹೇಳಿದ್ರೆ ನೋಡಿ, ಅವರೆಕಾಯಿನ ಫ್ರೈ ಮಾಡಿಬಿಟ್ಟು ಒಂದು ಪಲ್ಯ ಥರ ಕೊಟ್ಟಿದ್ದು, ಡ್ರೈ ಥರ. ಇದು ಕಾಂಗ್ರೆಸ್ ಕಡಲೆ ಬೀಜ ಅಂತ ನಾವು ಕರಿತೀವಲ್ಲ, ಆ ಟೇಸ್ಟ್ ಇತ್ತು ಅವರೆಕಾಯಿ. ತುಂಬ ಟೇಸ್ಟಿಯಾಗಿತ್ತು. ಸಾಸ್ ಜೊತೆ ಟೇಸ್ಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು. ಪನ್ನೀರ್ ಇತ್ತು. ಅದ್ರ ಜೊತೆಗೆ ಒಂದು ಬೆಂಡೆಕಾಯ್ದೊಂದು ಫ್ರೈ ಮಾಡಿದ್ರು, ಅದು ಕೂಡ ಒಳ್ಳೆ ಟೇಸ್ಟ್ ಇತ್ತು. ನೀವೇನಾದರೂ ಅವರೆಕಾಯಿ ಇಷ್ಟಪಡೋರಾದರೆ ಈ ಹೋಟೆಲ್ಗೆ ಹೋಗಿ ಬರೋದು ತುಂಬಾ ಒಳ್ಳೆಯದು. ವೆರೈಟಿ ಆದಂತಹ ಫುಡ್ನ ಟೇಸ್ಟ್ ಮಾಡೋದಕ್ಕೆ ಈ ಪ್ಲೇಸ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಅದ್ರ ಜೊತೆಗೆ ಅಲ್ಲಿ ಐಸ್ ಗೋಲ ಕೂಡ ಇತ್ತು. ಗೊತ್ತಲ್ಲ ನನಗೆ, ನಮ್ಮ ಆಂಟಿ ನಾನು ಇಬ್ಬರು ಸೇರಿಕೊಂಡ್ರೆ ತುಂಬ ತಿಂತಾ ಇರ್ತೀವಿ. ತುಂಬ ಮಜಾ ಮಾಡಿದ್ವಿ ಆ್ಯಕ್ಚುಲಿ ಫುಡ್ಡನ್ನ ಟೇಸ್ಟ್ ಮಾಡೋದು. ಒಂದಷ್ಟು ಫೋಟೋಸ್ ಕೂಡ ತೊಗೊಂಡ್ವಿ ಹೊರಗಡೆ. ನೋಡಿ ಅದು ಅಪಿಯರೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಇನ್ಸೈಡ್ ಏನು ನಿಮಗೆ ಫೋಟೋ ತೊಗೊಳೋದಕ್ಕೆ ಅಷ್ಟೊಂದು ಪ್ಲೇಸ್ ಇಲ್ಲ, ಬಟ್ ಏನಿದ್ರು ಈ ಥರ ಮೇನ್ ಎಂಟ್ರೆನ್ಸಲ್ಲಿ ನೀವು ಫೋಟೋನ ತೊಗೊಳ್ಬೋದು. ನೀವು ಕೂಡ ವಿಸಿಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆಗೆ ವಿಸಿಟ್ ಮಾಡಿ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ. ಸೊ ಅವರೆಕಾಯಿ ಯಾರ್ಯಾರಿಗೆ ಇಷ್ಟ ಅವರೆಲ್ಲರೂ ಈ ಪ್ಲೇಸ್ಗೆ ವಿಸಿಟ್ ಮಾಡೋದು ತುಂಬಾ ಒಳ್ಳೆಯದು. ನಿಮಗೆ ತುಂಬ ಇಷ್ಟ ಆಗುತ್ತೆ. ಸೊ ಒಂದು ಸಲ ವಿಸಿಟ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.